ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕರ್ನಾಟಕ ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆದಾಗ ಅವರಿಗೆ ಪೆನ್ಷನ್ ಮಾಡ್ಕೊಳ್ಳೋದಕ್ಕೆ K2 ಮೂಲಕ ಪ್ರಸ್ತಾವನೆಯನ್ನು ಕಳಿಸ್ಬೇಕಾಗುತ್ತೆ. ಅದು ಹೇಗೆ ಅನ್ನುವಂಥದ್ದನ್ನು ನಾವು ನೋಡೋಣ. ಈಗ ಕೇಸ್ ವರ್ಕರ್ ಲಾಗಿನಲ್ಲಿ ಬಂದ್ಬಿಟ್ಟು ಇಲ್ಲಿ ಫಾರಂ ನಂಬರ್ 7 ಅಂತ ಇದೆ. 7 ನಲ್ಲಿ ಮತ್ತೆ 7 ತಗೊಳ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾವು ಮುಂಚೆನೆ ಮಾಡ್ಕೊಂಡಿದ್ದೀವಿ. ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಹೇಗೆ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದೇ ಒಂದು ಸಾಹಸದ ಕೆಲಸ. ಇದರಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ನಮಗೆ ಭಾಳ ಕಷ್ಟ ಆಗುತ್ತೆ. ಸೊ ಕೇಸ್ ನಂಬರ್ ಹಾಕ್ಬಿಟ್ಟು ನಾನೀಗ ತಗೊಂಡಿದ್ದೀನಿ ಇದನ್ನು. ಸೊ ಓಪನ್ ಆಗಿದೆ. ಕೇಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಅವ್ರ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನಾನಿವತ್ತು ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಸಾಮಾನ್ಯ ವಿವರಗಳು ಅವು ಇವು ಏನು ತೋರಿಸೋದಿಲ್ಲ. ಸೊ ಇಲ್ಲಿರೋವಂಥವೆಲ್ಲವನ್ನು ಕೂಡ ನೀವು ಆಲ್ರೆಡಿ ಮಾಡಿರ್ತೀರಾ. ಸೊ ಅದನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಲಗತ್ತುಗಳು ಅಂತ ಇದ್ದೀರಾ, ಇದನ್ನೇ ನಾನೀಗ ತೋರಿಸ್ಬೇಕಾಗಿರೋವಂಥದ್ದು ನಿಮಗೆ. ಸೊ ಇಲ್ಲಿ ಲಗತ್ತುಗಳಲ್ಲಿ ಬಂದಾಗ ಫಸ್ಟ್ SR ಬುಕ್ಕನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಅಷ್ಟನ್ನು ಕೂಡ ನೀವು 2 MB ಒಳಗಡೆ ನೀವು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಇದು PDF ಅಲ್ಲಿ ಇರಲಿ. ಸೊ ನೀಟಾಗಿ ಹೇಳ್ತೀನಿ. ಸೊ ನಿಮಗೆ ಎಲ್ಲಿ ಸಮಸ್ಯೆಗಳು ಒದಗಿ ಬರುತ್ತೆ ಅನ್ನೋವಂಥದ್ದನ್ನು ನಾನೀಗ ತೋರಿಸ್ತೀನಿ ನಿಮಗೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ನಿಮಗೆ ಕೆಲವು ಸಲ ಅದು ಕಾಟ ಕೊಡ್ತಾ ಇರತ್ತದು. ಸೊ ಅದು ಎಲ್ಲಿ ಕಾಟ ಕೊಡುತ್ತೆ, ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನುವಂಥ ಆ್ಯಕ್ಚುಯಲ್ ಪ್ರಾಬ್ಲಮ್ ಈಗ ನಾನು ಸಬ್ಮಿಟ್ ಮಾಡಿರೋದ್ರಿಂದ ನನಗೆ ಅದು ಸುಮಾರು ದಿನಗಳಿಂದ ಈ ಪ್ರಾಬ್ಲಮನ್ನು ನಾನು ನೋಡಿದ್ದೀನಿ. ಇಲ್ಲಿ ನಿಮಗೆ ಏನು ಸೆಲೆಕ್ಟ್ ಅಟ್ಯಾಚ್ಮೆಂಟ್ ಅಂತ ಏನು ತಗೊಳ್ತಿರಲ್ಲ, ಅಲ್ಲಿ ರೆಡ್ ಕಲರ್ ಇರೋವಂಥವು ಎಲ್ಲವನ್ನು ಕೂಡ ನೀವು ಡಾಕ್ಯುಮೆಂಟ್ಸನ್ನು ನೀವು 2 MB ಒಳಗಡೆ ತಗೋಬೇಕಾಗತ್ತೆ. ಸೊ ಅದನ್ನು ನಾನು 1 by 1 ಮಾಡ್ತಾ ಇದ್ದೀನಿ. ಜಸ್ಟ್ ನೋಡೋಣ. ಸೊ ಈಗ ನಾನು ಲೀವ್ ಮಾಡಿಕೊಂಡೆ, SR ಮಾಡಿಕೊಂಡೆ, ತದನಂತರ ಮತ್ತೆ ಡಿಕ್ಲರೇಷನ್ ಮಾಡ್ತಾ ಇದ್ದೀನಿ. ಸೊ ಡಿಕ್ಲರೇಷನ್ ಮಾಡಿಬಿಟ್ಟು ಮತ್ತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಜಸ್ಟ್ ನೋಡಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಈ ಥರದ್ದೆಲ್ಲ ನೀವು ಕೂಡ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋಗಿ. ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಮತ್ತೊಂದು ಡಾಕ್ಯುಮೆಂಟ್ಸ್ ತೊಗೊಳ್ಳೋಣ ಈಗ. ಸೊ ಮತ್ತೊಂದು ಡಾಕ್ಯುಮೆಂಟ್ಸ್ ತೊಗೊಂಡು ಅದೇ ರೀತಿಯಾಗಿ ಅಪ್ಲೋಡ್ ಮಾಡಿದ್ವಿ ಡಿಕ್ಲರೇಷನ್ ಆದಮೇಲೆ. ಸೊ ಡಿಕ್ಲರೇಷನ್ ಆದಮೇಲೆ ಮತ್ತೆ ಇನ್ನೊಂದು ತಗೊಳ್ಳಿ. ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ. ಸೊ ಅಲ್ಲಿರೋ ಅಂಥವೆಲ್ಲವನ್ನು ಕೂಡ ನಾನು 1 by 1 ಮಾಡ್ತಾ ಹೋಗ್ತೀನಿ. ಸೊ ಮತ್ತೊಂದು ತಗೊಂಡೆ. ಪರ್ಸನಲ್ ಐಡೆಂಟಿಫಿಕೇಷನ್ ಆಯಿತು. ಸೊ ಪರ್ಸನಲ್ ಐಡೆಂಟಿಫಿಕೇಷನ್ ಆದಮೇಲೆ ಮತ್ತೆ ಮತ್ತೊಂದು ಡಾಕ್ಯುಮೆಂಟ್ಸ್ ತಗೊಳ್ತಾ ಇದ್ದೀನಿ. ಮತ್ತೊಂದು ಡಾಕ್ಯುಮೆಂಟ್ಸ್ ಆದಮೇಲೆ ಡಿಕ್ಲರೇಷನ್ನು ಅದನ್ನು ಕೂಡ ಆಗಿದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಡಾಕ್ಯುಮೆಂಟ್ಸ್, ಒಟ್ಟಿನಲ್ಲಿ 9 ಡಾಕ್ಯುಮೆಂಟ್ಸ್ಗಳು ಬರ್ತಾವೆ ನಿಮಗೆ. ರೆಡ್ ಕಲರ್ ಬರ್ತಾವೆ ನೋಡಿ ಆ 9 ಡಾಕ್ಯುಮೆಂಟ್ಸು. ಸೊ ಒಂದೊಂದನ್ನೇ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಡಿಕ್ಲರೇಷನ್ನು ಅವೇನೇನಿದಾವೆ ಎಲ್ಲವನ್ನು ಕೂಡ ನೀವು ಇಲ್ಲಿ ಮಾಡ್ತಾ ಹೋಗಿ. ಸೊ ಜಸ್ಟ್ ವೆಯ್ಟ್. ಸೊ ಈಗ ನಾನು ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಅಪ್ಲೋಡು. ಸೊ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ನಿಮಗೆ 2 ರೀತಿಯ ಅಂಶಗಳು ನಿಮಗೆ ಗಮನದಲ್ಲಿರಬೇಕು. ಕೆಲವೊಂದಿಷ್ಟು PDF ಮಾಡ್ಕೋಬೇಕಾಗತ್ತೆ, ಕೆಲವೊಂದಿಷ್ಟನ್ನು JPG ಫಾರ್ಮೆಟಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಅದು ನಿಮ್ಮ ಗಮನದಲ್ಲಿ ಇರಲಿ. ಸೊ ನಾನೀಗ ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ಫಾರ್ಮೆಟನ್ನು ನಾನೀಗ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಆಯಿತು. ನೆಕ್ಸ್ಟು ಮತ್ತೆ ಇನ್ನೊಂದು ಪೆನ್ಷನ್ ಸಂಬಂಧಪಟ್ಟಿರ್ತಕ್ಕಂಥ ಡಾಟಾ ಕ್ಯಾಲ್ಕುಲೇಷನ್ ಮಾಡಿರೋವಂಥದ್ದಿದೆ. ಸೊ ಅದನ್ನು ಕೂಡ ನಾನೀಗ ಅಪ್ಲೋಡ್ ಮಾಡಿದ್ದೀನಿ. ಮತ್ತೊಂದು ತಗೊಳ್ತಾ ಇದ್ದೀನಿ. ಸೊ ವೆಯ್ಟ್. ಓಕೆ, ಅದು ನೀವೊಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಎಸ್, ಇನ್ನೊಂದು 2, 4, 6, 8. ಸೊ ಮತ್ತೊಂದು ಲಾಸ್ಟ್ ಡಾಕ್ಯುಮೆಂಟ್ಸ್ ಇದೆ. ಸೊ ಆ ನಾವೀಗ ಚೂಸ್ ಮಾಡ್ಕೊಂಡಿದ್ವಿ. ಸೊ ಈಗ ಅಷ್ಟು ಡಾಕ್ಯುಮೆಂಟ್ಸ್ ಇಲ್ಲಿ ಮಾಡ್ಕೊಂಡಿದ್ವಿ. ಮತ್ತೆ ಈಗ ಇದನ್ನು ಸೇವ್ ಕೊಡಬೇಕು. ಸೇವ್ ಕೊಡೋಣ. ಸೊ ಪ್ಲೀಸ್ ಅಪ್ಲೋಡ್ ಫೋಟೋ ಅಂತ ಕೇಳ್ತಾ ಇದೆ. ಅಂದರೆ ನಾವು ಜಾಯಿಂಟ್ ಫೋಟೋವನ್ನು ಕೂಡ PDF ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದನ್ನು ಮಾತ್ರ ನೀವು ಫೋಟೋ JPG ಫಾರ್ಮೆಟಲ್ಲೇ ಮಾಡ್ಕೋಬೇಕು. ವಿತಿನ್ 2 MB ಒಳಗಡೆನೇ ಇರಬೇಕು. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಕೇಳ್ತಾ ಇದೆ ಸಿಗ್ನೇಚರ್. ಅದನ್ನು ನೀವು ಅದೇ ರೀತಿ ಮಾಡಿಬಿಟ್ರೆ ಸಿಗ್ನೇಚರನ್ನು ಕೂಡ JPGನಲ್ಲೇ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಸಿಗ್ನೇಚರ್ ಮತ್ತು ಜಾಯಿಂಟ್ ಫೋಟೋ ಇವೆರಡನ್ನು ಕೂಡ JPGನಲ್ಲಿ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ಅದು ಗಮನದಲ್ಲಿರಲಿ. ಸೊ ಇದಾಗಿತ್ತು ಡಾಕ್ಯುಮೆಂಟ್ಸ್ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋಂಥದ್ದು ಕುರಿತು. ಸೊ ಇದ್ರ ಕುರಿತು ನಿಮ್ಗೆ ಏನಾದರೂ ಇದ್ದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.